ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ ದೋಸ್ತು. ಇಲ್ಲಿ ನೋಡ್ಬೋದು, ಇಲ್ಲಿ ಮಸ್ತ್ ಒಂದು ಗುಡ್ಡದ ಮೇಲೆ ಬಂದಿದ್ದೇನ ನಾವು. ಮಸ್ತ್ ಕೆಳಗಿದ್ದ ಅಲ್ಲಿಂದ ಅಲ್ಲಿಂದ ನಡ್ಕೋತಾ ಬಂದು ಇಲ್ಲಿ ಪೂರ ಇನ್ನೊಂದು ಬೆಡ್ಡ ಮ್ಯಾಲೆ ನಡೆದ ಹೆಂಗದ ಅಂತ ನೋಡಂಬರ್ರಿ. ಸಿಂಗಲ್ ಶೇರ್ ಐಕಲಾ ಶೇರ್ ನೋಡ್ರಿಕ ಮಸ್ತ್ ಕೈ ಗುಡ್ಡ ಏರಿ ಏರಿ ತಾನಾಗಿ ನಿರ್ಮಿತ ಇದನ್ನು ಕಟ್ಟೆ ಗೊತ್ತಾಗಿಲ್ಲ. ಬಟ್ ನೋಡ್ಬೋದು ಮಸ್ತ್ ಇಲ್ಲಿ ಪೂರಾ ಗುಡ್ಡ ಏರ್ ಹೊಂಟಿದೆ. ಗುಡ್ಡದ ಮೇಲೆ ಏನದ ಅಂಬದು ಎಕ್ಸೈಟೆಡ್ ಇದ್ದೆ. ಆ ಗುಡ್ಡ ಆ ಕಡೆ ಇನ್ನ ಮೇಲದ ಏನಂತ ಕಾಣತ್ತ, ಟವರ್ ಹೌಸ್ ಗಪ್ಲೆ, ಲೈಟ್ ಹೌಸ್ ಗಪ್ಲೆ ನೋಡಂಬರ್ರಿ. ಇಲ್ಲಿ ಮಸ್ತ್ ಎಲ್ಲ ಜಾಗಗಳವ. ಇಲ್ಲಿ ವಿಡಿಯೋ ಶೂಟ್ ಮಾಡಕ್ಕೆ ಮಸ್ತ್ ಅದ. ಮತ್ತು ಇಲ್ಲಿ ಗುಡ್ಡ ಗಪ್ಲೆ ಅದ, ವೈಟ್ ಕೆಳಗೆ ದೇವ್ರ ಗುಡಿ ಅದ, ಪಾರ್ಕ್ ಅದ ನೋಡ್ಬೋದು. ಇಲ್ಲಿ ಏನೋ ಲೈಟ್ ಹೌಸ್ ಥರ ಅದ ಅಲ್ಲಿಕ ನೋಡ್ರಿ. ಬಟ್ ಹಬ್ಬನೇ ಇದೆಯಲ್ಲ ಕತೆ ಗೊತ್ತಲ್ಲ ಉಂಟ. ಫೈನಲಿ ಮ್ಯಾಲೆ ಬಂದಾಗ ಹಿಂಗೆ ವ್ಯೂ ಕಾಣಿಸ್ತದೆ ನೋಡ್ರಿ. ಪೂರ ಅಲ್ಲಿಂದ ಹಿಡ್ಕೊಂಡು ಅಲ್ಲಿಂತಾನ ಈ ಕಡೆ ಮಸ್ತ್ ವ್ಯೂಸ್ ಅದ, ಎಲ್ಲ ನೋಡ್ಬೋದು. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ ಸುಸ್ವಾಗತ ಗಾಯ್ಸ್. ಫೈನಲಿ ನಾವು 10 days ಪೂರ್ತಿ ಕಂಪ್ಲೀಟ್ ಆಗಿ ಮಾಡಿದ್ದೀವಿ, ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೀವಿ 10 days ಅಂತ. ಸೊ ಈ 10 ದಿನಗಳಲ್ಲಿ ನೀವು ತೋರಿಸಿರೋ ಪ್ರೀತಿ, ಸಪೋರ್ಟು, ಒಂದೊಂದು ಕಮೆಂಟು, ಒಂದೊಂದು ವ್ಯೂಸು ಕೂಡ ನಮಗೆ ಭಾಳ ಮುಖ್ಯವಾಗಿತ್ತು. ಸೊ ಫೈನಲಿ ನೀವು ನಮಗೆ 10ನೇ ದಿನಕ್ಕೆ ಕಾಲಿಡೋದಕ್ಕೆ ಸಪೋರ್ಟ್ ಮಾಡಿದ್ದೀರಾ. ಇವತ್ತು ನನ್ನ 10ನೇ ದಿನ. ಸೊ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಪ್ರೌಡ್ ಆಗ್ತಾ ಇಲ್ಲ, ಸುಮ್ಮನೆ ಮೀಡಿಯಮ್ ಆಗಿ ಪ್ರೌಡ್ ಫೀಲ್ ಆಗ್ತಾ ಇದೆ. ಸೊ ನಾವು ಕಂಟಿನ್ಯೂಸ್ಲಿ 10 days ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಿ, ಈ ಥರ ಮಸ್ತ್ ಸಪೋರ್ಟ್ ಮಾಡ್ತೀರಿ. ಬಿಕಾಸ್ ನಾವು ಕಂಟೆಂಟ್ ಏನು ಕೊಡ್ತಾ ಇದೀವಿ ಅನ್ನೋದಕ್ಕಿಂತ ನಮ್ಮ ಮಾತಿನೊಳಗೆ ದಮ್ ಐತಿ, ಅರ್ಥ ಮಾಡ್ಕೊಳತ್ತೀರಿ. ಸೊ ಮಿನಿಮಮ್ ನಾವು ಬಿಟ್ಟಿದ ತಕ್ಷಣ 10-5 ವ್ಯೂಸ್ ಆದರೂ ಬಂದೇ ಬರ್ತಾವ, 1-2 ಲೈಕ್ ಆದರೂ ಬಂದೇ ಬರ್ತಾವ. ಸೊ ಇದಕ್ಕಿಂತ ಹೆಚ್ಚು ಖುಷಿ ಬೇರೆ ಇನ್ನೇನಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಫೈನಲಿ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ, ಸೊ ಇದೇ ಥರ ನೀವು ಭೀ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು. ಸೊ ನೀವು ಇದೀಗ ನೋಡ್ತಾ ಇದ್ದೀರಾ ನನ್ನ ನೀವೀಗ ನೋಡ್ತಾ ಇದ್ದೀರಾ 10ನೇ ವಿಡಿಯೋ. ಸೊ ಇದೇ ಥರ ಕಂಟಿನ್ಯೂಸ್ಲಿ ಬಂದೇ ಬರ್ತಾವೆ ನಮ್ಮ ನಂದು ವಿಡಿಯೋ. ಸೊ ಹೊರಗೆ ಹೋಗುವುದು ವಿಡಿಯೋ ಬರ್ತವೆ. ಸೊ ನಾಳೆ ನಾನು Q&A ಇರ್ತೀನಿ. ಇದೇ ಥರ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬನ್ನಿ. ಸೊ ಗಾಯ್ಸ್, ನೀವು ಇದೀಗ ನೋಡ್ತಾ ಇದ್ದೀರಾ, ಎಲ್ರಿಗೂ ಗೊತ್ತಿರುವಂತೆ F-Stream ಫೈಲ್ ಒಳಗೆ ಏನು ಲೀಕ್ ಆಗೈತಿ ಅಂತೇಳಿ. F-Stream ಫೈಲ್ ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. F-Stream ಫೈಲ್ ಅಂತಂದ್ರೆ ಏನಿಲ್ಲ ಅಂಥೇಳಿ. ಸೊ ನಮ್ಮ ಅಣ್ಣತಮ್ಮಂದಿರಿಗೆ ಗೊತ್ತಿರ್ಬೋದು F-Stream ಫೈಲ್ ಅಂದ್ರೆ ಏನು ಅಂತ ಹೇಳಿ. ಸೊ ಕೆಲವೊಬ್ರಿಗೆ ಗೊತ್ತು, ಕೆಲವರಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಏನು ಜಾಸ್ತಿ ಹೇಳೋಣ. ಸೊ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇದೇ ಥರ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿಗೋಣ 11ನೇ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.